ಪ್ರಧಾನಿ ಮೋದಿ ಅವರ ನೇತೃತ್ವದಲ್ಲಿ ಇವತ್ತು ಮಹತ್ವದ ಸಂಪುಟ ಸಭೆ ಇದೆ. ನೀಟ್ ಅಕ್ರಮದ ಬಗ್ಗೆ ಮಹತ್ವದ ನಿರ್ಧಾರ ಕೈಗೊಳ್ಳುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆಯೋದಕ್ಕೆ ಕಾನೂನು ಸಂಬಂಧ ಚರ್ಚೆ. ನೀಟ್ ಅಕ್ರಮದ ವಿಚಾರಣೆಗೆ ತ್ವರಿತಗತಿಯಲ್ಲಿ ನ್ಯಾಯಾಲಯ ಸ್ಥಾಪನೆ ಮಾಡುವಂತಹ ಕುರಿತಂತೆಯೂ ಕೂಡ ಪ್ರಧಾನಿ ಮೋದಿ ಹೇಳಿದರು. ಆ ವಿಚಾರದಲ್ಲಿ ಚರ್ಚೆ. ಆರೋಪಿಗಳಿಗೆ ಕಠಿಣ ಶಿಕ್ಷೆ ವಿಧಿಸುವ ಮಸೂದೆಗೆ ಸಮ್ಮತಿ ಕೊಡುವಂತಹ ಸಾಧ್ಯತೆಗಳಿದೆ. ಇನ್ನು ವಿದ್ಯಾರ್ಥಿಗಳ ಭವಿಷ್ಯ ಮತ್ತು ಶೈಕ್ಷಣಿಕ ವರ್ಷ ರಕ್ಷಣೆಗೆ ಮೊದಲ ಆದ್ಯತೆಯನ್ನು ನೀಡಲಾಗುತ್ತೆ. ವಿದ್ಯಾರ್ಥಿಗಳಿಗೆ ನ್ಯಾಯ ಒದಗಿಸಲು ಕೇಂದ್ರದಿಂದ ಮಹತ್ವದ ಹೆಜ್ಜೆ ಇಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಮುಂಗಾರು ಅಧಿವೇಶನದಲ್ಲೇ ಮಸೂದೆ ಜಾರಿಗೆ ತರುವುದಕ್ಕೆ ಪ್ಲಾನ್ ಕೂಡ ನಡೀತಾ ಇದೆ. ಮುಂದಿನ ವಾರವೇ ಸಂಸತ್ನಲ್ಲಿ ಹೊಸ ಮಸೂದೆಯನ್ನ ಮಂಡನೆ ಮಾಡುವುದಕ್ಕೆ ಈಗ ಕೇಂದ್ರ ಸರ್ಕಾರ ಚಿಂತನೆಯನ್ನ ನಡೆಸಿದೆ ಅನ್ನುವಂತಹ ವಿಚಾರಗಳು ಕೂಡ ಗೊತ್ತಾಗ್ತಾ ಇದೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ವಿಪಕ್ಷಗಳು ಪಟ್ಟು ಹಿಡಿದಿವೆ. ಸಂಸತ್ ಭವನದ ಮಕರ ದ್ವಾರದಲ್ಲಿ ವಿಪಕ್ಷಗಳು ಧರಣಿಯನ್ನ ನಡೆಸ್ತಾ ಇವೆ. ಇಂದು ಕೂಡ ವಿಪಕ್ಷಗಳ ಹೋರಾಟ ಮುಂದುವರಿತಾ ಇದೆ. ವಿಪಕ್ಷಗಳು ಕೂಡ ಈಗ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನ ನೀಡಲೇಬೇಕು ಅಂತ ಹೇಳಿ ಪಟ್ಟು ಹಿಡಿದಿವೆ. ಹೀಗಾಗಿ ಇವತ್ತು ಒಂದ್ ಕಡೆ ಸಂಪುಟ ಸಭೆ ಬಹಳ ಕುತೂಹಲವನ್ನ ಕೆರಳಿಸ್ತಾ ಇದೆ. ಯಾವ ರೀತಿ ಒಂದು ವಿಚಾರಗಳನ್ನ ಚರ್ಚೆ ಮಾಡ್ತಾರೆ, ಯಾವೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾರೆ, ಅಥವಾ ಈ ನೀಟ್ ಅಕ್ರಮ ಕುರಿತಂತೆ ಅಥವಾ ಯಾವುದೇ ಪರೀಕ್ಷೆಯಲ್ಲಿ ಅಕ್ರಮ ನಡೆಯದಂತೆ ಯಾವ ರೀತಿ ಕ್ರಮ ಕೈಗೊಳ್ಳಲಾಗುತ್ತೆ, ಈ ಕುರಿತಂತೆ ಇವತ್ತು ನಡೆಯುವಂತಹ ಸಂಪುಟ ಸಭೆ ಬಹಳ ಕುತೂಹಲವನ್ನ ಕೆರಳಿಸ್ತಾ ಇದೆ. ಹಲವು ವಿಚಾರಗಳನ್ನ ಈಗಾಗಲೇ ಕೇಂದ್ರ ಸರ್ಕಾರ ಮುಂದಿಟ್ಟಿದೆ. ಸಂಪುಟ ಸಭೆಯಲ್ಲಿ ಚರ್ಚೆ ಆಗುವಂತಹ ವಿಚಾರಗಳು ಅಂದ್ರೆ ಯಾವ ರೀತಿ ಕಾನೂನನ್ನ ತರಬೇಕು, ತ್ವರಿತಗತಿಯಲ್ಲಿ ನ್ಯಾಯಾಲಯ ಸ್ಥಾಪನೆ ಮಾಡುವಂತಹ ಕುರಿತಂತೆ ಈಗಾಗಲೇ ಹೇಳಿದ್ದಾರೆ. 5 ಕಡೆಗಳಲ್ಲಿ ಈಗಾಗಲೇ ತ್ವರಿತಗತಿ ನ್ಯಾಯಾಲಯ ಸ್ಥಾಪನೆ ಆಗಿದೆ. ಅದರ ಕಾರ್ಯ ಯಾವ ರೀತಿ ನಿರ್ವಹಣೆ ಆಗಬೇಕು, ಅದಕ್ಕೆ ಒಂದು ರೂಪುರೇಷೆಯನ್ನ ತರಬೇಕಾಗುತ್ತೆ, ಒಂದು ಕರಡನ್ನ ಹೊರಡಿಸಬೇಕಾಗುತ್ತೆ. ಆ ವಿಚಾರದ ಕುರಿತಂತೆ ಇವತ್ತು ಚರ್ಚೆ ಆಗುತ್ತೆ. ಜೊತೆಗೆ ಈಗಾಗಲೇ ಯಾರೆಲ್ಲ ಈ ಅಕ್ರಮದಲ್ಲಿ ಭಾಗಿಯಾಗಿದ್ರು, ಆರೋಪಿಗಳಿದ್ದಾರೆ, ಯಾರ್ಯಾರನ್ನ ಬಂಧಿಸಲಾಗಿದೆ, ಅವರಿಗೆ ಯಾವ ರೀತಿ ಶಿಕ್ಷೆಯನ್ನ ವಿಧಿಸಬೇಕು ಅನ್ನುವಂತಹ ಮಸೂದೆ, ಆ ಬಗ್ಗೆ ಕೂಡ ಸಮ್ಮತಿ ಕೊಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾ ಇದ್ರು ಹರೀಶ್. ಈಗ ಒಂದ್ ಕಡೆ ಇವತ್ತು ನಡೆಯುವಂತಹ ಸಂಪುಟ ಸಭೆಯತ್ತ ಎಲ್ಲರ ಚಿತ್ತ ನೆಟ್ಟಿರುವಂತದ್ದು. ಯಾಕಂದ್ರೆ ಸಂಪುಟ ಸಭೆಯಲ್ಲಿ ಈಗ ಹಲವು ಮಹತ್ವದ ವಿಚಾರಗಳನ್ನ ತರುವಂತಹ ಸಾಧ್ಯತೆಗಳಿದೆ ಅಂತ. ಏನೆಲ್ಲ ವಿಚಾರಗಳು ಚರ್ಚೆ ಆಗುವಂತಹ ಸಾಧ್ಯತೆಗಳಿದೆ ಹರೀಶ್? ಇವತ್ತು ನಡೆಯುವಂತಹ ಸಚಿವ ಸಂಪುಟ ಸಭೆ ಬಹಳಷ್ಟು ಮುಖ್ಯ ಆಗುತ್ತೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲೇ ಈ ಒಂದು ಸಚಿವ ಸಂಪುಟ ಸಭೆ ನಡೆಯುತ್ತೆ. ಈ ಸಚಿವ ಸಂಪುಟ ಸಭೆಯಲ್ಲಿ ಏನೆಲ್ಲ ವಿಚಾರಗಳು ಇರಬಹುದು ಅನ್ನುವಂತಹ ಹಿಂಟನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ. ನಿನ್ನೆ ತಡರಾತ್ರಿ ವಿಡಿಯೋ ಸಂದೇಶವನ್ನು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಯಿಂದ ಇವತ್ತಿನ ಸಂಪುಟ ಸಭೆಯಲ್ಲಿ ಅನೇಕ ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ತೀವಿ ಅನ್ನುವಂತಹ ಸಂದೇಶವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ. ಬಹು ಮುಖ್ಯವಾಗಿ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಘೋಷಣೆ ಮಾಡಿದಂತೆ ದೇಶಾದ್ಯಂತ 5 ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನು ನಿರ್ಮಾಣ ಮಾಡಲಾಗ್ತಿದೆ. ಅಂದರೆ ಈ ಒಂದು ಪ್ರಶ್ನೆ ಪತ್ರಿಕೆ ಸೋರಿಕೆ ಹಗರಣ ವಿಚಾರದಲ್ಲಿ ಯಾರ್ಯಾರು ಆರೋಪಿಗಳಿದ್ದಾರೆ ಅವ್ರನ್ನೆಲ್ಲ ಬಂಧಿಸಲಾಗಿದೆ. ಅವರ ಬಗ್ಗೆ ವಿಚಾರಣೆಯನ್ನು ಬೇಗ ನಡೆಸಬೇಕು, ಅವರಿಗೆ ಬೇಗ ಶಿಕ್ಷೆಯನ್ನು ಕೊಡಿಸಬೇಕು ಅನ್ನುವಂಥ ಕಾರಣಕ್ಕೋಸ್ಕರನೇ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳ ಸ್ಥಾಪನೆಯನ್ನು ಮಾಡ್ತೀವಿ ಅನ್ನುವಂಥದ್ದನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಈಗ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನು ಸ್ಥಾಪನೆ ಮಾಡೋದು ಒಂದು ಕಡೆ ಆದರೆ ಇನ್ನ ಪ್ರಶ್ನೆ ಪತ್ರಿಕೆ ಸೋರಿಕೆಯನ್ನು ತಡಿಬೇಕು ಅಂತಂದ್ರೆ ಒಂದಷ್ಟು ನಿಯಮಗಳನ್ನು ರೂಪಿಸಬೇಕಾಗತ್ತೆ. ನಿಯಮಗಳನ್ನು ರೂಪಿಸೋದ್ರ ಜೊತೆಗೆ ಇದಕ್ಕೆ ಶಿಕ್ಷೆ ಏನು, ಒಂದು ವೇಳೆ ಪ್ರಶ್ನೆ ಪತ್ರಿಕೆಯನ್ನು ಸೋರಿಕೆ ಮಾಡಿದ್ದೇ ಆದಲ್ಲಿ ಅವರಿಗೆ ಕಠಿಣ ಶಿಕ್ಷೆಯನ್ನು ಯಾವ ರೀತಿ ಕೊಡಬೇಕು ಅನ್ನುವಂಥದ್ರ ಬಗ್ಗೆ ಒಂದು ಕಾನೂನು ಬೇಕಾಗುತ್ತೆ. ಆ ಕಾನೂನು ರೂಪಿಸಬೇಕು ಅಂತಂದ್ರೆ ಮೊದಲು ಕರಡು ರೆಡಿ ಆಗಬೇಕಾಗತ್ತೆ. ಈಗಾಗಲೇ ಕರಡು ರೆಡಿ ಆಗಿದೆ. ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಆ ಕರಡಿಗೆ ಒಪ್ಪಿಗೆಯನ್ನು ಕೊಡುತ್ತೆ. उसको पूरा करने के लिए सदन का चलना, स्टेटमेंट करने दो उनको। रात के 12 बजे करने के बजाय दिन में पार्लियामेंट में आके अगर वो कहे क्या कहना चाहते हैं हम देखेंगे। सर होगी थी बाइट आपके घर पे? तो ले लेंगे अब ऑनलाइन। ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತನಾಡ್ತಾ ಇದ್ರು. ಈಗ ಸಂಸತ್ನಲ್ಲಿ ಈಗಾಗಲೇ ವಿಪಕ್ಷಗಳು ಧರಣಿಯನ್ನು ನಡೆಸ್ತಾ ಇದೆ. ಒಂದ್ ಕಡೆ ನಾವೇನಾದ್ರೂ ಚರ್ಚೆಗೆ ಬರಬೇಕು ಅಂತ ಆದ್ರೆ ಧರ್ಮೇಂದ್ರ ಪ್ರಧಾನ್ ಅವರ ವಜಾಗೊಳಿಸಿ
ನಂತರ ಅವರು ಸಂಸತ್ತಿಗೆ ಬರಲಿ, ಚರ್ಚೆಯನ್ನ ಮಾಡ್ತೀವಿ ಅನ್ನುವಂತಹ ಮಾತನ್ನ ಮತ್ತೆ ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳ್ತಾ ಇದ್ದಾರೆ. ಅಂದ್ರೆ ಈಗ ವಿಪಕ್ಷಗಳ ಪಟ್ಟು ಕೂಡ ಅದೇ, ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ. ಈಗ ಪ್ರತಿಭಟನಾಕಾರರು ಹೇಳ್ತಾ ಇರೋದು ಅದೇ, ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ. ಜೊತೆಗೆ ಈಗಾಗಲೇ ಈ ಜುಲೈ 20ಕ್ಕೆ ಏನಾಯ್ತು ಘಟನೆ, ಲಾಠಿ ಚಾರ್ಜ್ ಆಯಿತು. ಅದನ್ನ ಆದೇಶ ಮಾಡಿದಂತಹ ಗೃಹ ಸಚಿವರ ವಿರುದ್ಧವಾಗೂ ಕೂಡ ಕ್ರಮ ಆಗಬೇಕು ಅನ್ನುವಂತಹ ಒತ್ತಾಯಗಳು ಕೂಡ ಕೇಳಿ ಬರ್ತಾ ಇದೆ. ಈಗ ವಿಪಕ್ಷಗಳು ಹೇಳ್ತಾ ಇರೋದಷ್ಟೇ, ನಾವು ಚರ್ಚೆಗೆ ಬರಬೇಕು, ಸಂಸತ್ ಒಳಗಡೆ ಆಗಮಿಸಬೇಕು ಅಥವಾ ಈ ಎಲ್ಲಾ ವಿಚಾರಗಳ ಕುರಿತಂತೆ ಚರ್ಚೆ ಮಾಡಬೇಕು ಅಂದ್ರೆ ಧರ್ಮೇಂದ್ರ ಪ್ರಧಾನ್ ಅವರನ್ನ ವಜಾಗೊಳಿಸಿ ಬನ್ನಿ ಅಂತ. ಇಂದು ಕೂಡ ವಿಪಕ್ಷಗಳು ಧರಣಿ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ರಾಜೀನಾಮೆಗಾಗಿ ಬಿಗಿಪಟ್ಟು ಹಿಡಿದಿದ್ದಾರೆ. ಹಾಗಾಗಿ ಬಿಜೆಪಿ ಕೂಡ ಈಗ ಫುಲ್ ಅಲರ್ಟ್ ಆಗಿದೆ. ಕಲಾಪ ಮುಗಿಯೋವರೆಗೂ ಕೂಡ ಸದನದಲ್ಲೇ ಇರಬೇಕು ಅನ್ನುವಂತಹ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ತನ್ನ ಎಲ್ಲಾ ಸಂಸದರಿಗೆ ಸೂಚನೆಯನ್ನ ನೀಡಿದೆ ಬಿಜೆಪಿ. ಸಂಸತ್ನಲ್ಲಿ ಇಂದು ವಿಪಕ್ಷಗಳ ಧರಣಿ ಸಾಧ್ಯತೆ ಇರುವಂತಹ ಕಾರಣದಿಂದಾಗಿ ಈಗಾಗಲೇ ಬಿಜೆಪಿ ಕೂಡ ಎಲ್ಲಾ ಸಂಸದರು ಕೂಡ ಈ ಸಂಸತ್ ಮುಗಿಯೋವರೆಗೂ ಕೂಡ ಅಲ್ಲೇ ಇರಬೇಕು ಅನ್ನುವಂತಹ ಒಂದು ತೀರ್ಮಾನವನ್ನ ಕೈಗೊಂಡಿದ್ದಾರೆ. ನೋಡಿ, 5 ದಿನಗಳಾಗ್ತಾ ಬಂದಿದೆ ಮುಂಗಾರು ಅಧಿವೇಶನ ಪ್ರಾರಂಭ ಆಗಿ. ಇದುವರೆಗೂ ಕೂಡ ಯಾವುದೇ ವಿಚಾರಗಳ ಬಗ್ಗೆ ಚರ್ಚೆ ಆಗಿಲ್ಲ, ಏಕೆಂದ್ರೆ ವಿಪಕ್ಷಗಳು ಹೀಗೆ ಪಟ್ಟು ಹಿಡಿದು. ಈಗ ನೀವು ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ದೆಹಲಿಯಲ್ಲಿ ಈಗಾಗಲೇ ವಿಪಕ್ಷಗಳು ಒಕ್ಕೂಡಿವೆ, ಮತ್ತೆ ಘೋಷಣೆಗಳನ್ನ ಕೂಗ್ತಾ ಇದೆ. ಸಂಸತ್ ಒಳಗಡೆ ಪ್ರವೇಶ ಮಾಡದಂತೆ ನಾವು ಚರ್ಚೆಗೆ ಬರಲ್ಲ ಅನ್ನುವಂತಹ ತೀರ್ಮಾನವನ್ನ ಕೈಗೊಂಡಿವೆ. ಅಲ್ಲಿ ಘೋಷಣೆಗಳನ್ನ ಕೂಗ್ತಾ ಪ್ರತಿಭಟನೆ ಮಾಡಿ ಬಿಗಿ ಪಟ್ಟನ್ನ ಹಿಡಿದಿವೆ. ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಬೇಕೇ ಬೇಕು ಅನ್ನುವಂತಹ ಒತ್ತಡವನ್ನ ಹಾಕ್ತಾ ಇದೆ. ಸಂಸತ್ ಭವನದ ಮಕರ ದ್ವಾರ ಇಲ್ಲೀಗ ವಿಪಕ್ಷಗಳು ಧರಣಿಗೆ ಮುಂದಾಗಿರೋದು. ಇನ್ನೂ ಕೂಡ ಸಂಸತ್ ಒಳಗಡೆ ಪ್ರವೇಶಿಸಿಲ್ಲ ವಿಪಕ್ಷ ನಾಯಕರು. ಹೊರಗಡೆಯೇ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ, ಬೋರ್ಡ್ಗಳನ್ನ ಹಿಡಿದು ಪ್ರತಿಭಟಿಸ್ತಾ ಇದ್ದಾರೆ. ಪ್ರಧಾನ್ ಕೋ ರಾಜೀನಾಮೆ ಬೇಕೇ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೋರಾಟಗಳು ನಡೀತಾ ಇದೆ. ದೆಹಲಿಯ 17 ಮೆಟ್ರೋ ಸ್ಟೇಷನ್ ಬಂದ್ ಹಿನ್ನೆಲೆ ದೆಹಲಿಯಲ್ಲಿ ಪ್ರಯಾಣಿಕರಿಗೆ ಟ್ರಾಫಿಕ್ ಬಿಸಿ ತಡ್ತಾ ಇದೆ. ಪರ್ಯಾಯ ವ್ಯವಸ್ಥೆ ಹುಡುಕ್ತಾ ಇದ್ದಾರೆ ಪ್ರಯಾಣಿಕರು. ಬಸ್ಗಳ ಮೂಲಕ ಕೆಲಸಕ್ಕೆ ತೆರಳುತ್ತಾ ಇದ್ದಾರೆ ಸಿಬ್ಬಂದಿ. ಕೇಂದ್ರ ಸರ್ಕಾರದ ಈ ಏನು ಜಟಾಪಟಿ ನಡೀತಾ ಇದೆ ಕೇಂದ್ರ ಸರ್ಕಾರದ ವಿರುದ್ಧವಾಗಿ, ಈಗ ಸುಮಾರು 17 ಮೆಟ್ರೋ ನಿಲ್ದಾಣಗಳನ್ನ ತಾತ್ಕಾಲಿಕವಾಗಿ ಬಂದ್ ಮಾಡಲಾಗಿದೆ. ಯಾಕಂದ್ರೆ ಬೇರೆ ಬೇರೆ ಕಡೆಗಳಿಂದ ವಿದ್ಯಾರ್ಥಿಗಳು ಆಗಮಿಸ್ತಾ ಇದ್ದಾರೆ, ಅಲ್ಲಲ್ಲಿ ಸಾಮೂಹಿಕವಾಗಿ ಸೇರ್ತಾ ಇದ್ದಾರೆ, ಗಲಾಟೆ ಗದ್ದಲಗಳು ಏರ್ಪಡ್ತಾ ಇದೆ. ಈ ನಿಟ್ಟಿನಲ್ಲಿ 17 ಕಡೆಗಳಲ್ಲಿ ಮೆಟ್ರೋವನ್ನ ತಾತ್ಕಾಲಿಕವಾಗಿ ಬಂದ್ ಮಾಡಲಾಗಿದೆ. ಹಾಗಾಗಿ ಪ್ರಯಾಣಿಕರಿಗೆ ಬಹಳ ತೊಂದರೆ ಆಗ್ತಾ ಇದೆ. ಬೇರೆ ಬೇರೆ ಮಾರ್ಗಗಳನ್ನ ಹಿಡಿದು ಅಥವಾ ಬೇರೆ ಬೇರೆ ವೆಹಿಕಲ್ಸ್ಗಳನ್ನ ಹಿಡಿದು ಸಿಬ್ಬಂದಿಗಳು ಅವರವರ ಕೆಲಸ ಕಾರ್ಯಕ್ಕೆ ತೊಡಗುವಂತಹ ನಿಟ್ಟಿನಲ್ಲಿ ಮುಂದಾಗ್ತಾ ಇದ್ದಾರೆ. ಆದ್ರೆ ದೆಹಲಿಯಲ್ಲಿ ಹೆಚ್ಚಿನದಾಗಿ ಟ್ರಾಫಿಕ್ ಜಾಮ್ ಉಂಟಾಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ.